ಲಾಸ್ಟ್ ವೀಕು ಮಾಳು ಅವ್ರ ಮನೆಯಿಂದ ಹೊರಗೆ ಬರ್ತಾರೆ. ನಮ್ಮ ಇಂಟರ್ವ್ಯೂನಲ್ಲೇ ಹೇಳ್ತಾ ಇದ್ರು, ನಾನು ಸ್ಪಂದನಗಿಂತ ಸ್ಟ್ರಾಂಗ್ ಇದ್ದೆ ಆ್ಯಂಡ್ ಸ್ಪಂದನಗಿಂತನೂ ನನಗೆ ಜಾಸ್ತಿ ಓಟ್ ಬಂದಿದೆ, ಬಟ್ ನಾನು ಎಲಿಮಿನೇಟ್ ಆಗಿಬಿಟ್ಟೆ ಅಂತ ಅಂದರು. ಆ್ಯಂಡ್ ನೀವು ಅವರು ಒಳಗಡೆ ಜಂಟಿಯಾಗಿ ಇದ್ದವರು 2 ವಾರ ಒಟ್ಟಿಗೆ ಇರ್ತೀರಿ, ಬಟ್ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಅದೊಂದು ಗ್ಯಾಪ್ ಬರುತ್ತೆ. ಬಿಕಾಸ್ ನಿಮ್ಮ ಕಂಫರ್ಟ್ ಝೋನಲ್ಲಿ ನೀವು ಇರ್ತೀರಿ, ಅವ್ರ ಕಂಫರ್ಟ್ ಝೋನಲ್ಲಿ ಅವ್ರು ಇರ್ತಾರೆ. ಬಟ್ ಮಾಳು ಹೇಳಿದ ಮಾತನ್ನ ಯಾವ ರೀತಿ ತಗೊಂತೀರಾ ನೀವು ಅಂತ? ಯಾಕಂದ್ರೆ ಸ್ಪಂದನಗಿಂತ ನನಗೆ ಜಾಸ್ತಿ ಓಟ್ ಬಂತು, ಆದ್ರೂ ನಾನು ಎಲಿಮಿನೇಟ್ ಆದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇನಿಷಿಯಲಿ ಹೌದು, ಮಾಳು ಅಣ್ಣಂಗೆ ಅವರು ನಾನು ಎಷ್ಟೊಂದ್ಸಲಿ ಮನೇಲೂ ಅನ್ಕೊಂಡಿದ್ದೀನಿ, ಅಂದರೆ ಅವ್ರು ಒಳ್ಳೆ ವ್ಯಕ್ತಿತ್ವ ಇದೆ ಅವರಿಗೆ, ಅಂದರೆ ಹೀ ಈಸ್ ಅ ವೆರಿ ಗುಡ್ ಪರ್ಸನ್, ಹಾರ್ಟ್ಫುಲಿ ಕೂಡ. ಅವ್ರು ಎಲ್ಲರ ಕೆಲಸನೂ ಮಾಡೋಕೆ ಹೋಗೋರು. ನಾನೇ ಎಷ್ಟೊಂದ್ಸಲಿ ಹೇಳ್ತಿದ್ದೆ, ಮಾಡೋಣ ನಾವು ಇಲ್ಲಿಗೆ ಬಂದಿರೋದು ಅದಕ್ಕಲ್ಲ, ಡಿವೈಡ್ ಮಾಡ್ತಿರೋದೇ ಒಂದು ಕಾರಣಕ್ಕೆ, ಅಥವಾ ಇನಿಷಿಯಲಿ ಆ ಥರ ತುಂಬ ಹೇಳ್ತಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಕೆಲವು ಸತಿ ನಾನು ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ, ಅದವರು ಹೆಂಗೆ ತಗೊಂಡ್ರೋ ಏನೋ ನನಗಷ್ಟು ಗೊತ್ತಾಗಲಿಲ್ಲ. ಬಟ್ ಇನಿಷಿಯಲಿ ಹೌದು, ಅವ್ರಿಗೆ ನನಗಿಂತ ಫಾಲೋವರ್ಸ್ ಜಾಸ್ತಿ ಇದ್ದರು ಅಂತ ನನಗೆ ಗೊತ್ತಾಗ್ತಿತ್ತು. ಆ್ಯಂಡ್ ನನಗಿಂತ ಸ್ಟ್ರಾಂಗ್ ಅಂದರೆ ಟಾಸ್ಕಲ್ಲಿದ್ದರು, ಬಟ್ ಅವ್ರ ವ್ಯಕ್ತಿತ್ವನೂ ಒಳ್ಳೇದಿತ್ತು. ಪ್ರಾಬಬ್ಲಿ ಅವರು ಇನ್ನೂ ವೋಕಲ್ ಆಗಿದ್ದಿದ್ರೆ ನನಗಿಂತ ಸ್ಟ್ರಾಂಗ್ ಅಂತ ಅನಿಸ್ತಿದ್ರು ಅನಿಸುತ್ತೆ.